2024-25ನೇ ಸಾಲಿನಲ್ಲಿ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಹಮ್ಮಿಕೊಡ್ಬೇಕಂತ ನಮ್ಮ 6ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು ಬಂದು ಕೇಳಿಕೊಂಡಾಗ ನಾವು ಕೆಲಸದ ಒತ್ತಡದಲ್ಲಿ ಸ್ವಲ್ಪ ಅದನ್ನು ಮುಂದಾಗ್ತಿದ್ದೇವೆ. ಆಮೇಲೆ SDMC ಅವರ ಸಭೆಯನ್ನು ಕರೆದ್ವಿ. ಸುಮಾರು 58 SDMC ಸದಸ್ಯರು ಹಾಗೂ ಪಾಲಕರು ಪೋಷಕರು ಆ ಒಂದು ಸಭೆಗೆ ಆಗಮಿಸಿದಾಗ ಅವರ ಮುಂದೆ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿದಾಗ ನಾವೊಂದು ಇಂಥ ವಾರ್ಷಿಕ ಸ್ನೇಹ ಸಭೆಗಳನ್ನ ಇಟ್ಕೋಬೇಕಂತ ಕೇಳಿದಾಗ ಎಲ್ಲರೂ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮ ಇಟ್ಕೊಂಡು ಸರ ಭಾಳ ದಿನದಿಂದ ಇಂಥ ಒಂದು ಕಾರ್ಯಕ್ರಮ ಬಸವನಗರ ಶಾಲೆಯಲ್ಲಿ ಆಗಿಲ್ಲ ಅಂತ ಹೇಳಿದಾಗ ನಾವು ಆ ಮುಂದಿನ ತಯಾರಿಯನ್ನ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು ಕಾರ್ಯಕ್ರಮ ಜರುಗಲಿಕ್ಕೆ ಇಲ್ಲಿಯ ಜನರ ಪಾತ್ರ, ಬಸವನಗರದ ಪಾಲಕರ ಪೋಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾ 2024-25ನೇ ಸಾಲಿನ 1ನೇ ತರಗತಿಗೆ ನಾವು ಈ ಸಲ 15 ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಂಡು ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ 4 ವಿದ್ಯಾರ್ಥಿಗಳು TC ಪಡೆದುಕೊಂಡು ನಮ್ಮ ಶಾಲೆಗೆ ದಾಖಲಾದರು. ಒಟ್ಟು ಈ ವರ್ಷ 19 ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಂಡೆವು. ಕಳೆದ ಸಾಲಿನಲ್ಲಿ ಅಂದರೆ 2023-24ನೇ ಸಾಲಿನಲ್ಲಿ 1ನೇ ತರಗತಿಗೆ 8 ವಿದ್ಯಾರ್ಥಿಗಳು ದಾಖಲಾಗಿದ್ದರು. ಈ ಸಲ ಕಳೆದ ಬಾರಿಗಿಂತ 11 ವಿದ್ಯಾರ್ಥಿಗಳನ್ನು ಹೆಚ್ಚಾಗಿ ದಾಖಲಾತಿ ಮಾಡಿಕೊಂಡು ಇದು ನಮ್ಮ ಶಿಕ್ಷಕರ ಕಾರ್ಯದಕ್ಷತೆಯನ್ನು ಎತ್ತಿ ತೋರಿಸುತ್ತದೆ. ಈ ಕಾರ್ಯಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಅಜಿತ್ ಮಣಿಕರ್ ಸಾಹೇಬರು, ಪ್ರಧಾನ ಗುರುಗಳು ಹಾಗೂ ಶಿಕ್ಷಕರನ್ನು ಅಭಿನಂದಿಸಿ ಅಭಿನಂದನಾ ಪತ್ರವನ್ನು ಕೊಟ್ಟು ಗೌರವಿಸಿರುವುದು ನಮಗೆ SDMC ಅವರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಈ ವರ್ಷ ಗ್ರಾಮ ಪಂಚಾಯತ್ ಅಳ್ಳೂರು ಅನುದಾನದಲ್ಲಿ 3 ಕೋಣೆಗಳಿಗೆ ವಿಟ್ರ್ ಪ್ಯಾಡ್ ಹಾಕಲಾಯಿತು, ಸ್ಲೈಡಿಂಗ್ ಕಿಟಕಿಗಳನ್ನು ಅಳವಡಿಸಲಾಯಿತು. 3 ಕೋಣೆಗಳು ಮಳೆಗಾಲದಲ್ಲಿ ಸೋರುತ್ತಿದ್ದವು, ಅವುಗಳಿಗೆ ಮೇಲ್ಛಾವಣಿ ಪತ್ರಾಗಳನ್ನು ಅಳವಡಿಸಲಾಯಿತು. ಸುಮಾರು 5 ಲಕ್ಷ ರೂಪಾಯಿಗಳಷ್ಟು ಗ್ರಾಮ ಪಂಚಾಯತ್ ಅಳ್ಳೂರು ಇವರ ಸಹಾಯದಿಂದ, ಅವರ ಆ ಅನುದಾನದಿಂದ ನಾವು ಆ ಕೆಲಸಗಳನ್ನು ಪೂರ್ಣ ಮಾಡಿದ್ದೇವೆ. ಅಧ್ಯಕ್ಷರು, ಸದಸ್ಯರು, PDO, ನಮ್ಮ ವಾರ್ಡ್ ಸದಸ್ಯರಿಗೂ ಅವರಿಗೆ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ಸೆಪ್ಟೆಂಬರ್ ಮಾಹೆಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ 4 ಪ್ರಥಮ, 4 ದ್ವಿತೀಯ, 3 ತೃತೀಯ ಒಟ್ಟು 11 ಸ್ಥಾನಗಳನ್ನು ಪಡೆದದ್ದು ಬಸವನಗರ ಶಾಲೆಯ ಇತಿಹಾಸದಲ್ಲಿ ಮೊದಲು. ಇದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿಭಾಶೋಧ ಪರೀಕ್ಷೆಯನ್ನು 2 ಸಲ ನಡೆಸಲಾಯಿತು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಗತಿ ಪತ್ರಗಳನ್ನು ಕೊಟ್ಟು ಪ್ರೋತ್ಸಾಹಿಸಿದರು. ಅಕ್ಟೋಬರ್ ಮಾಹೆಯಲ್ಲಿ SA ಪರೀಕ್ಷೆಯನ್ನು ಪೂರ್ಣಗೊಳಿಸಿ ರಜೆಯನ್ನು ನೀಡಲಾಯಿತು. ಇನ್ನು ನವೆಂಬರ್ ತಿಂಗಳಿನಲ್ಲಿ 5 ಮತ್ತು 7ನೇ ತರಗತಿಗಳಿಗೆ ಪೂರ್ಣವಾಗಿ FLN ಸಾಧಿಸಿದ ತರಗತಿಗಳೆಂದು ಘೋಷಿಸಲ್ಪಟ್ಟು ಆ ವರ್ಗ ಶಿಕ್ಷಕರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಶಸ್ತಿ ಪತ್ರ ಕೊಟ್ಟು ನಾವು ಮತ್ತಷ್ಟು ಹುರುಪಿನಿಂದ ಕಲಿಸಲು ಪ್ರೋತ್ಸಾಹಿಸಿದರು. ದೇಶ ಸುತ್ತು ಕೋಶ ಓದು ಎನ್ನುವಂತೆ ಡಿಸೆಂಬರ್ ತಿಂಗಳಿನಲ್ಲಿ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಇಲಾಖಾ ನಿಯಮಾವಳಿಯಂತೆ 7/12/2024, 7 ಅಲ್ಲಿಂದ 11/12/2024 ಹಮ್ಮಿಕೊಳ್ಳಲಾಗಿತ್ತು. ಗೋಕರ್ಣ, ಇಡಗುಂಜಿ, ಮಹಾಗಣಪತಿ, ಮೆಚ್ಚಂಕೋಟೆ, ಮುರುಡೇಶ್ವರ, ಕೊಲ್ಲೂರು, ಮಲ್ಪೆ ಬೀಚ್, ಮೂಕಾಂಬಿಕಾ, ಮಣಿಪಾಲ್ ಮ್ಯೂಸಿಯಂ, ಧರ್ಮಸ್ಥಳ, ಚಾರ್ಮುಡಿಘಾಟ್, ಬೇಲೂರು, ಅಳಿಬೀಡು, ಶ್ರವಣಬೆಳಗೊಳ, ಗೋಮಟೇಶ್ವರ ಮೂರ್ತಿ ವೀಕ್ಷಣೆ ಮಾಡಿ ಮಕ್ಕಳಿಗೆ ಎಂದೂ ಮರೆಯಲಾಗದ ನೈಜ ಅನುಭವ ಪಡೆದುಕೊಂಡರು. ಶೈಕ್ಷಣಿಕ ಪ್ರವಾಸವನ್ನು ಅತ್ಯಂತ ಯಶಸ್ವಿ ಮತ್ತು ಸುರಕ್ಷಿತವಾಗಿ ಎಲ್ಲರ ಸಹಕಾರದಿಂದ ಮಾಡಿಕೊಂಡು ಬರಲಾಯಿತು. ಡಿಸೆಂಬರ್ ತಿಂಗಳಲ್ಲಿ ನಡೆದ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಪ್ರಬಂಧ ರಚನೆಯಲ್ಲಿ ಪ್ರಥಮ ಶ್ರೇಯಾ ಗೋಕಾಕ್ ಇವರು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಫೆಬ್ರವರಿ ಮಾಹೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ರಸಪ್ರಶ್ನೆ ಪ್ರಥಮ, ಕಥೆ ಹೇಳುವುದು ಪ್ರಥಮ, ಮೋಜಿನ ಗಣಿತ ದ್ವಿತೀಯ ಸ್ಥಾನ ಪಡೆದುಕೊಂಡೆವು. 17 ಜನವರಿ 2025ರಂದು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಶ್ರೇಯಾ ಗೋಕಾಕ್ ಇವರು ಪ್ರಬಂಧ ರಚನೆಯಲ್ಲಿ ತೃತೀಯ ಸ್ಥಾನ ಪಡೆದು ಬಸವನಗರ ಶಾಲೆಯ ಕೀರ್ತಿಯನ್ನು ಜಿಲ್ಲಾ ಹಂತದಲ್ಲಿ ಕೊಂಡೊಯ್ಯುವುದಕ್ಕೆ ಆ ವಿದ್ಯಾರ್ಥಿನಿಗೆ ಅಭಿನಂದನೆಗಳು. ಇನ್ನು ದಿನಾಂಕ 24/2/2025ರಂದು ನಡೆದ ಅಳ್ಳೂರು ಕ್ಲಸ್ಟರ್ ಮಟ್ಟದ ಜೀನಿಯಸ್ ಅವಾರ್ಡ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ನಮ್ಮ ಶಾಲೆ ಪ್ರಥಮ ಸ್ಥಾನ ಪಡೆದುಕೊಂಡಿತು. ತಾಲೂಕಾ ಹಂತಕ್ಕೆ ಆಯ್ಕೆಯಾಗಿ ದಿನಾಂಕ 3/3/2025ರಂದು PM ಶ್ರೀ ಶಾಲೆ ಮೆರವಣಿಗೆಯಲ್ಲಿ ನಡೆದ ತಾಲೂಕಾ ಮಟ್ಟದ ಮೂಡಲಗಿ ಜೀನಿಯಸ್ ರಸಪ್ರಶ್ನೆ ಅವಾರ್ಡ್ ರಸಪ್ರಶ್ನೆಯಲ್ಲಿ ಸುಮಾರು 256 ಶಾಲೆಗಳಲ್ಲಿ ನಮ್ಮ ಶಾಲೆ ಏನೇ ಸ್ಥಾನ ಪಡೆದದ್ದು ಎಲ್ಲರೂ ಉಪಯೋಗಿಸುವಂತೆ ಮಾಡಿವೆ. ಈ ಎಲ್ಲ
ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಗಿದೊಮ್ಮೆ ಯಾರು ತಪ್ಪು